Hello, dear students. Once again, welcome to this YouTube channel. So today we have to discuss about solenoid. Okay, what is this solenoid? See, solenoid and toroid are the coils. Okay, solenoid is the cylindrical coil. Okay, it is a cylindrical coil just like a spring ನೋಡಿದಿರಲ್ಲ ಆ ರೀತಿ ಒಂದು ಕಾಯಿಲ್ ಇರುತ್ತೆ. ಯೂಶುವಲಿ ಇಟ್ ಈಸ್ wound on ಸಿಲಿಂಡರ್, ಹಾಲೋ ಸಿಲಿಂಡರ್. ಓಕೆ, ಯೂಶ್ವಲಿ ನೀವು ಪೇಪರ್ ಸಿಲಿಂಡರ್ ಮಾಡಿಬಿಟ್ಟು ಅದರ ಮೇಲ್ಗಡೆನೂ ಒಂದು ಕಾಪರ್ ವೈರನ್ನು ಸುತ್ತಿದ್ರಿ ಅಂದರೆ ಸಾಲಿನೈಡ್ ನಮ್ಗೆ ರೆಡಿ ಆಗತ್ತೆ. ಅರ್ಥಾಯ್ತಾ? ಸೊ ಇಲ್ಲೇ ಇದೆ ನೋಡಿ, ಇದು ಸಾಲಿನೈಡು. ಇದು ಒಂದು ಕಾಪರ್ ತಂತಿಯನ್ನು ಏನು ಮಾಡಿದ್ದಾರೆ ಅಂದರೆ ಒಂದು ಸಿಲಿಂಡರ್ ಮೇಲ್ಗಡೆ ಸುತ್ತಿದ್ದಾರೆ. ಈ ಲೈನ್ಸ್ ಕಾಣಿಸ್ತದೆಲ್ಲ, ಇದು ಏನು ಅಂದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಅದು ಎಕ್ಸಸ್ ಗಂಟ ಸುತ್ತ ಹಾಕ್ತಾ ಇರುತ್ತೆ. ಸೊ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಸಾಲಿನಾಯ್ಡ್ ಏನು ಅಂದರೆ ಟು ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದರೊಳಗಡೆ ನಾವು ಕರೆಂಟ್ನ ಪಾಸ್ ಮಾಡಿದಾಗ ಇದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡುತ್ತೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ಒಂದು ಕಂಡಕ್ಟರ್ದಲ್ಲಿ ನಾವು ಕರೆಂಟ್ ಪಾಸ್ ಮಾಡಿದರೆ ಏನಾಗುತ್ತೆ? ವಿ ಆರ್ ಗೆಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ನೋ ಪ್ರಾಬ್ಲಮ್. ಬಟ್ ವಾಟ್ ಹ್ಯಾಪನ್ಸ್, ವಿ ಆರ್ ಗೆಟಿಂಗ್ ವೆರಿ ಲೆಸ್ ಮ್ಯಾಗ್ನೆಟಿಕ್ ಫೀಲ್ಡ್. Okay, if you want more magnetic field, okay, if you want to increase the strength of the magnetic field, ಅವಾಗ ನಾವು ಏನು ಮಾಡ್ಕೋಬೇಕಾಗತ್ತೆ ಅಂದರೆ ಆ ಒಂದು ವೈರನ್ನು ಲಾಂಗ್ ತೊಗೊಳ್ಳೋ ಬದಲು ಅದನ್ನು ಏನು ಮಾಡಬೇಕಾಗತ್ತೆ, ಸುತ್ತಬೇಕಾಗತ್ತೆ, ಒಂದು ಕಾಯಿಲ್ ಥರ ಸುತ್ತಬೇಕಾಗತ್ತೆ. ಇಲ್ಲಿ ಒಂದು ಸಿಲಿಂಡರ್ ಮೇಲ್ಗಡೆ ನೀವು ಸುತ್ತಾ ಹೋದ್ರಿ ಅಂದರೆ, ಇಕ್ವಿ ಸ್ಪೇಸ್ ಮಾಡಿಕೊಂಡು ಸುತ್ತಾ ಹೋದ್ರಿ ಅಂದರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ಸಿಲಿಂಡ್ರಿಕಲ್ ಕಾಯಿಲ್ ರೆಡಿ ಆಗುತ್ತೆ. ಆ ಸಿಲಿಂಡ್ರಿಕಲ್ ಕಾಯಿಲ್ದಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ ಅದು ಏನು ಕೊಡುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡುತ್ತೆ ಅಲಾಂಗ್ ದ ಆಕ್ಸಿಸ್. ರಿಮೆಂಬರ್, ಇದು ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ. ಈಗಾಗಲೇ ನಾವು ಸರ್ಕ್ಯುಲರ್ ಲೂಪ್ದಲ್ಲಿನೂ ಸಹಿತ ನಾವು ಡಿಸ್ಕಷನ್ ಮಾಡಿದ್ದೇವೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸರ್ಕ್ಯುಲರ್ ಲೂಪ್ ಈಸ್ μ0/4π 2π ni r square upon r square plus x square raised to 3/2. ಇದು along the axis and the point is on the axis which is at a distance x from the center. And similarly at the center of the circular loop ನಾವು ಸ್ಟಡಿ ಮಾಡಿದ್ದೇವೆ μ0/4π 2π ni divided by r, where n is the number of turns. ಓಕೆ, ಸರಿ. ಅದೇ ರೀತಿ ಇಲ್ಲಿ ದ ಡಿಫ್ರೆನ್ಸ್ ಏನಿದೆ ಅಂದರೆ ಇದು ಸಿಲಿಂಡ್ರಿಕಲ್ ಕಾಯಿಲ್ ಇದೆ ಅಷ್ಟೇ. ಇದು ಸಿಲಿಂಡ್ರಿಕಲ್ ಕಾಯಿಲ್ ಇದೆ, ಇದು ಸರ್ಕ್ಯುಲರ್ ಕಾಯಿಲ್ ಇದೆ ಅಷ್ಟೇ. ಇದು ಸ್ಪ್ರಿಂಗ್ ಥರ ಇರುತ್ತೆ. ಸ್ಪ್ರಿಂಗ್ ನೋಡಿದ್ರಲ್ಲ, ಸ್ಪ್ರಿಂಗ್ ಥರ ಇರುತ್ತೆ. ಸ್ಪ್ರಿಂಗ್ ಥರ ಇರುವಂತಹ ಒಂದು ಕಾಪರ್ ತಂತಿಯನ್ನು ಸ್ಪ್ರಿಂಗ್ ಥರ ಸುತ್ತೋದು, ಅದರ ಒಳಗಡೆ ಕರೆಂಟನ್ನು ಪಾಸ್ ಮಾಡೋದು. ಅದೇನು ಕೊಡುತ್ತೆ ನಮಗೆ? ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡುತ್ತೆ. ಅದಕ್ಕೆ ಸಾಲಿನಾಯ್ಡ್ ಅಂತ ಕರಿತೀವಿ. ಸರಿನಾ? ಈಗ ನೋಡಿ, ಹಾಗಾದರೆ ಈ ಸಾಲಿನಾಯ್ಡ್ದು ಲೆಂತ್ ಎಷ್ಟಿದೆ ಅಂದರೆ ಎಲ್ಲಿದೆ, ಎಲ್ ಬಿ ದಿ ಲೆಂತ್ ಆಫ್ ದ ಸಾಲಿನಾಯ್ಡ್. ರಿಮೆಂಬರ್, ಈ ಸಾಲಿನಾಯ್ಡ್ ಒಳಗಡೆ ಟೋಟಲ್ ನಂಬರ್ ಆಫ್ ಟರ್ನ್ಸು ಕ್ಯಾಪಿಟಲ್ ಎನ್ ಅಂತ ನಾವು ಅಂದ್ಬಿಟ್ರೆ, ಆ ಕ್ಯಾಪಿಟಲ್ ಎನ್ ಡಿವೈಡೆಡ್ ಬೈ ಎಲ್ ಈಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಗುತ್ತೆ. ದಟ್ ಒನ್ ಈಸ್ ಡಿನೋಟೆಡ್ ಬೈ ಸಿಂಬಾಲ್ ಸ್ಮಾಲ್ ಎನ್. ಸ್ಮಾಲ್ ಎನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಇಫ್ ಯು ನೋ ದ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಸೊ ದೆನ್ ಯು ವಿಲ್ ಗೆಟ್ ದ ಟೋಟಲ್ ನಂಬರ್ ಆಫ್ ಟರ್ನ್ಸ್. ಟೋಟಲ್ ನಂಬರ್ ಆಫ್ ಟರ್ನ್ಸ್ ಏನಾಗುತ್ತೆ? ಎನ್ ಇಂಟು ಎಚ್ ಅಥವಾ ಎನ್ ಇಂಟು ಎಲ್ ಆಗುತ್ತೆ. ಅರ್ಥ ಆಯ್ತಾ? ಸರಿ, ಹಾಗಾದರೆ the enclosed current is total number of turns into I ಆಗುತ್ತೆ. and here the total number of turns is nh or nl. okay, where I is the current in the solenoid and IE is the enclosed current, and this enclosed current is
total number of turns times the current in the solenoid. ಅರ್ಥ ಆಯ್ತಾ? ಸೊ ಈಗಾಗಲೇ ನಾವು ಆಂಫರ್ ಸರ್ಕ್ಯೂಟ್ ಲಾ ನೋಡಿದ್ದೇವೆ. ಆ್ಯಂಡ್ ಅಕಾರ್ಡಿಂಗ್ ಟು ಆಂಫರ್ ಸರ್ಕ್ಯೂಟ್ ಲಾ, ಲೈನ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಎಲ್ equal to mu naught times I, where I is the enclosed current. ಹಾಗಾದರೆ ಬಿ ಡಾಟ್ ಡಿ ಎಲ್ ಅಂತ ನಾವು ಮಾಡಲಿಕ್ಕೆ ಹೋದರೆ, so this dl and b are in the same line, so you will get theta equal to 0. So b dot dl is simply b into dl only, because cos 0 value is 1. So hence b dot dl, integration of b dot dl is b dl, and b is the constant, so integration of the dl is l. So therefore now b into l equal to mu naught times enclosed current ಅಂತ ಬರೀಬೋದು. ಹಾಗಾದರೆ ಇಲ್ಲಿ ಎಲ್ ಅಂದ್ರೂ ಒಂದೇ, ಎಚ್ ಅಂದ್ರೂ ಒಂದೇ. ಓಕೆ, ಸೊ ಬಿ ಇಂಟು ಎಚ್ ಆರ್ ಬಿ ಇಂಟು ಎಲ್ ಈಕ್ವಲ್ ಟು mu naught times enclosed current is I, n into h. What is this n? Small n ಅನ್ನೋದು number of turns per unit length. ಓಕೆ, ಆ್ಯಂಡ್ h ಅನ್ನೋದು ಟೋಟಲ್ ಲೆಂತ್. Okay, so whatever may be the length, that will get cancelled, because left hand side also length h is there, and here also the length h is there. So by cancelling these two h, so finally we will get the magnetic field produced by the solenoid along its axis is b equal to mu naught times ni. b equal to mu naught times ni. So this is the final expression for the magnetic field produced by the solenoid. ಅರ್ಥ ಆಯ್ತಾ? ಈ ಸಾಲಿನಾಯ್ಡು ಈ ಫಿಗರ್ದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲೇ ನೋಡಿ, ಇದು ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಮ್ಯಾಗ್ನೆಟ್ ಯಾವ ರೀತಿ ಕೊಡುತ್ತಲ್ಲ ಅದೇ ರೀತಿ ಕೊಡ್ತಾ ಇದೆ. ಈ ಫಿಗರ್ದು ರೈಟ್ ಸೈಡು ಫೀಲ್ಡ್ ಲೈನ್ಸು ಔಟ್ವರ್ಡ್ ಇದೆ, ಲೆಫ್ಟ್ ಸೈಡು ಇನ್ವರ್ಡ್ ಇದೆ. ಸೊ ಡೆಫಿನೆಟ್ಲಿ ಇದು ಯಾವ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡ್ತಾ ಇದೆ ಅಂದ್ರೆ, ರೈಟ್ ಸೈಡು ನಾರ್ತ್ ಪೋಲ್ ಥರ ಬಿಹೇವ್ ಮಾಡ್ತಾ ಇದೆ, ಲೆಫ್ಟ್ ಸೈಡು ಸೌತ್ ಪೋಲ್ ಥರ ಬಿಹೇವ್ ಮಾಡ್ತಾ ಇದೆ. ಸೊ ಹೀಗಾಗಿ ಈ ಸಾಲಿನಾಯ್ಡನ್ನು ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಯೂಸ್ ಮಾಡ್ಬೋದು. ಅಂದರೆ ಯಾವಾಗ ನಮಗೆ ಮ್ಯಾಗ್ನೆಟ್ ಬೇಕಾಗಿದೆಯಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಗಿದೆಯಲ್ಲ, ಅವಾಗ ಜಸ್ಟ್ ಇದ್ರೊಳಗಡೆ ಕರೆಂಟ್ ಪಾಸ್ ಮಾಡಿದರೆ ಯು ವಿಲ್ ಗೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಹೆನ್ಸ್ ಇಟ್ ಹ್ಯಾಸ್ ಮೆನಿ ಅಪ್ಲಿಕೇಶನ್ಸ್. ಸೊ ಎಸ್ಪೆಷಲಿ ನೀವು ಸ್ಪೀಕರ್ಸ್ದಲ್ಲಿ ನೋಡಿರ್ಬೋದು, ಸ್ಪೀಕರ್ಸ್ ಒಳಗಡೆ ಏನಿರುತ್ತೆ, ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಇರುತ್ತೆ. ಅದ್ರ ಜೊತೆಗೆ ಏನು ಮಾಡಿರ್ತಾರೆ, ಇಂಥ ಒಂದು ಸಾಲಿನಾಯ್ಡ್ ಸ್ಮಾಲ್ ಕಾಯಿಲನ್ನು ಹಾಕಿರ್ತಾರೆ. ಆ ಸಾಲಿನಾಯ್ಡ್ಗೆ ನಾವು ಏನು ಮಾಡ್ತೀವಿ ಅಂದರೆ ಆಡಿಯೋ ಔಟ್ಪುಟ್ಸ್ಗಳನ್ನು ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಸೊ ಆಡಿಯೋ ಔಟ್ಪುಟ್ದಲ್ಲಿ ಕರೆಂಟು ವೇರಿ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಆ ಸಾಲಿನಾಯ್ಡ್ ಪ್ರೊಡ್ಯೂಸ್ ಮಾಡುವಂತಹ ಮ್ಯಾಗ್ನೆಟಿಕ್ ಫೀಲ್ಡು ವೇರಿ ಆಗೋದ್ರಿಂದ ದೇರ್ ಇಸ್ ಎ ಫೋರ್ಸ್ ಬಿಟ್ವೀನ್ solenoid and the permanent magnet, because the permanent magnet also gives the magnetic field and solenoid also gives the magnetic field, and these two fields are, and because of these two fields there is a force between the coil and the magnet, so hence the coil will get vibrating, hence the sound will be reproducing. ಸೊ ಹೀಗಾಗಿ ಈ ಸಾಲಿನಾಯ್ಡನ್ನು ಸ್ಪೀಕರ್ದಲ್ಲಿ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸೌಂಡನ್ನು ರೀಪ್ರೊಡಕ್ಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೀವು ಸಾಧಿದ್ರೆ ಒಂದು ಓಲ್ಡು ಅಥವಾ ಒಂದು ಸ್ಪೀಕರನ್ನು ತಗೊಳ್ರಿ, ಹೌದಾ, ಓಲ್ಡ್ ಸ್ಪೀಕರ್ ತಗೊಳ್ರಿ, ಅಂದರೆ ಅದು ವರ್ಕಿಂಗ್ ಕಂಡೀಷನ್ ಇರದೇ ಇರುವಂಥ ಒಂದು ಸ್ಪೀಕರ್ ತಗೊಂಡು ಅದನ್ನು ನೀವು ಜಸ್ಟ್ ಓಪನ್ ಮಾಡಿ ನೋಡಿದ್ರಿ ಅಂದ್ರೆ ಯು ವಿಲ್ ಗೆಟ್ ದಟ್ ಸಾಲಿನಾಯ್ಡ್ ಆಸ್ ವೆಲ್ ಆಸ್ ದ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸಾಲಿನಾಯ್ಡ್. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮೋರ್ ಟರ್ಮ್ ದಟ್ ಈಸ್ ಟೊರಾಯ್ಡ್ ಅಂತ ಇದೆ. ಸೊ ಟೊರಾಯ್ಡು ಅದು ಸಹಿತ ಕಾಪರ್ ತಂತಿಯಿಂದ ಮಾಡಿರ್ತಕ್ಕಂಥ ಒಂದು ಕಾಯಿಲು. ಜಸ್ಟ್ ನೋಡಿರಿ, ಇಲ್ಲೇನು ಮಾಡಿರ್ತೀವಿ, ಅಲ್ಲಿ ಸಿಲಿಂಡರ್ ಮೇಲ್ಗಡೆ ತಂತಿಯನ್ನು ಸುತ್ತಾ ಇದ್ವಿ. ಇಲ್ಲಿ ಒಂದು ಸರ್ಕ್ಯುಲರ್ ಶೇಪ್ದಲ್ಲಿ ಇರುವಂತಹ ಒಂದು ಹಾಲೋ ಸಿಲಿಂಡರನ್ನು ನಾವು ತಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರೌಂಡಾಗಿ ಇರುವಂತಹ ಒಂದು ಯಾವುದೇ ಒಂದು ಆಬ್ಜೆಕ್ಟನ್ನು ತಗೊಂಡು, ಫಾರ್ ಎಕ್ಸಾಂಪಲ್
ಒಂದು ರಿಂಗ್ ಅಂತ ನೀವು ತೊಗೊಂಡ್ರಿ ಅಂದ್ರೆ ಆ ಒಂದು ರಿಂಗ್ ಮೇಲ್ಗಡೆ ನಾವು ಏನು ಮಾಡ್ತಾ ಹೋಗೋಣ, ಕಾಪರ್ ತಂತಿನ ತಗೊಂಡು ಇಕ್ವಿ ಸ್ಪೇಸ್ ಆಗಿ ಸುತ್ತಾ ಹೋಗೋಣ. ಆವಾಗ ಏನಾಗಿರುತ್ತೆ, ಒಂದು ಕಾಯಿಲ್ ರೆಡಿ ಆಗತ್ತಲ್ಲ. ಸೊ ದ್ಯಾಟ್ ಒನ್ ಇಸ್ ದ ಟೊರಾಯ್ಡ್. ದ್ಯಾಟ್ ಒನ್ ಇಸ್ ದ ಟೊರಾಯ್ಡ್. ಸಿ ದಿಸ್ ಒನ್ ಇಸ್ ದ ಟೊರಾಯ್ಡ್. ಅರ್ಥ ಆಯ್ತಾ? ಸೊ ಈಗ ನೋಡಿ, ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಬೇರೆ ಬೇರೆ ಪ್ಲೇಸ್ ಒಳಗಡೆ ನೋಡೋಣ. ಇಲ್ಲಿ ಈ ಫಿಗರ್ದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಿ ಅಂತ ಇದೆ, ಕ್ಯೂ ಅಂತ ಇದೆ. ಪಿ ಇಲ್ಲಿದೆ, ಕ್ಯೂ ಹೊರಗಡೆ ಇದೆ. ಓಕೆ, ನಾವು ಇಲ್ಲಿ 3 ಕೇಸಸ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ನೋಡೋಣ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಟೊರಾಯ್ಡ್ and outside the toroid, and also along this circle. Okay, ನಾವು ನೋಡೋಣ ಮ್ಯಾಗ್ನೆಟಿಕ್ ಫೀಲ್ಡನ್ನು. ಸಿ ಇಲ್ಲೇ ಸಹಿತ ಸೇಮ್ ನಾವು ಅಪ್ಲೈ ಮಾಡೋಣ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ನಮಗೆ 0 ಸಿಗತ್ತೆ. ಯಾಕೆ ನಮಗೆ 0 ಸಿಗತ್ತೆ ಅಂದರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಕಾಯಿಲ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಬೈ ಯೂಸಿಂಗ್ ಆಂಫರ್ಸ್ ಸರ್ಕ್ಯೂಟಲ್ ಲಾ. ಆಂಫರ್ಸ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತೆ ಅಂದ್ರೆ, ಲೈನ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ಡ್ ಆರ್ ಎನ್ಕ್ಲೋಸ್ಡ್ ಕರೆಂಟ್ ಅಂತ ಹೇಳುತ್ತೆ. ಇಲ್ಲಿ ನೀವು ಪಿ ಅನ್ನುವಂಥ ಪಾಯಿಂಟನ್ನು ತಗೊಂಡ್ರಿ ಅಂದರೆ, ಲೈನ್ ಇಂಟೆಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಅಂತ ಮಾಡಿಕೊಂಡ್ರೆ ದ ಎನ್ಕ್ಲೋಸ್ಡ್ ಕರೆಂಟೇ ಇರೋದಿಲ್ಲ. ಓಕೆ, ಸೊ ದ ಎನ್ಕ್ಲೋಸ್ಡ್ ಕರೆಂಟ್ ಈಸ್ 0 ಹಿಯರ್. ಸೊ ಹೆನ್ಸ್ ದ ಎನ್ಕ್ಲೋಸ್ಡ್ ಕರೆಂಟ್ ಈಸ್ 0 means we are not getting any field here. ಸೊ ವಿ ಆರ್ ಗೆಟಿಂಗ್ 0 ಫೀಲ್ಡ್. ಅರ್ಥ ಆಯ್ತಾ? 0 ಫೀಲ್ಡ್ ನಮಗೆ ಸಿಗತ್ತೆ. ಇನ್ನು ಅದೇ ರೀತಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ತಗೊಳ್ಳೋಣ. ಓಕೆ, ಸೊ ಲೆಟ್ ಎನ್ ಬಿ ದಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ದೆನ್ ದ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಈಸ್ ಎನ್ ಇಂಟು ಎಚ್. ಇಲ್ಲಿ ಎಚ್ ಏನಾಗತ್ತೆ ಅಂದರೆ, ಓಕೆ, 2πr ಆಗ್ಬೋದು. ಓಕೆ, ಜಸ್ಟ್ ಎ ಮಿನಿಟ್. ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್, ಜಸ್ಟ್ ಎ ಮಿನಿಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡು ಇನ್ಸೈಡ್ ದ ಟೊರಾಯ್ಡ್ ಈಸ್ 0. ಪಿದಲ್ಲಿ ನಮಗೆ 0 ಅಂತ ಸಿಕ್ತು. ಅದೇ ರೀತಿ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಸೆಕೆಂಡ್ ಕೇಸಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಬಿ ಅಥವಾ ಇನ್ಸೈಡ್ ದ ಲೂಪ್ ನಾವು ನೋಡಿದರೆ ಏನಾಗುತ್ತೆ ನೋಡಿ, ದ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ಲೆಂತ್. ಇಲ್ಲಿ ಲೆಂತ್ ಏನಾಗುತ್ತೆ ಅಂದರೆ 2πr ಆಗುತ್ತೆ. ಸೊ 2πr ಇಸ್ ದ ಲೆಂತ್ ಆಗೋದ್ರಿಂದ ಸೊ ನಾವು ಇಲ್ಲಿ ಬರಿಬೋದು ದ ಕರೆಂಟ್ ಎನ್ಕ್ಲೋಸ್ಡ್ ಐ ಇ ಈಸ್ ಬಿ ಡಾಟ್ ಡಿ ಎಲ್ ಏನಾಗುತ್ತೆ ಅಂದರೆ ಬಿ ಇಂಟು 2πr ಆಗುತ್ತೆ. ಆ್ಯಂಡ್ ಮ್ಯೂ ನಾಟ್ ಟೈಮ್ಸ್ ದ ಎನ್ಕ್ಲೋಸ್ಡ್ ಕರೆಂಟನ್ನು ಟೋಟಲ್ ನಂಬರ್ ಆಫ್ ಟರ್ನ್ಸ್ ಎನ್ ಇಂಟು ಐ ಅಂತ ಬರೆಯೋಣ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಎನ್ನೂ ಸಹಿತ ಏನಾಗುತ್ತೆ 2πr ಇಂಟು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಗುತ್ತೆ. ಆ್ಯಂಡ್ ಬೈ ಕ್ಯಾನ್ಸಲಿಂಗ್ 2πr, so finally we'll get the number of turns per unit length into current into mu E gives the magnetic field. That is magnetic field B equal to ಈ ಇಕ್ವೇಷನ್ ನಂಬರ್ 13ದಲ್ಲಿ ನಮಗೆ ಎನ್ ಸಿಕ್ಕಿದೆಯಲ್ಲ, ಕ್ಯಾಪಿಟಲ್ ಎನ್ನು, ಆ ಕ್ಯಾಪಿಟಲ್ ಎನ್ ಏನಾಗುತ್ತೆ ಅಂದರೆ 2πr ಇಂಟು ಸ್ಮಾಲ್ ಎನ್ ಅಂತ ಬರಿಬೋದು. ಹೇಗೆ ಅಂದರೆ ದ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ಲೆಂತ್ ಏನಾಗುತ್ತೆ ಇಲ್ಲಿ ಅಂದರೆ ದ ಲೆಂತ್ ಈಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆಗುತ್ತೆ. ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ 2πr ಆಗುತ್ತೆ. ಸೊ ಹೀಗಾಗಿ 2πr ಕ್ಯಾನ್ಸಲ್ ಮಾಡಿಕೊಂಡು ಬಿ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಎನ್ ಐ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಟೊರಾಯ್ಡ್. ಅದೇ ರೀತಿ ಔಟ್ಸೈಡ್ ದ ಟೊರಾಯ್ಡ್ ದಟ್ ಈಸ್ ಕ್ಯೂದಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳಲಿಕ್ಕೆ ಹೋದರೆ ಅಗೇನ್ ವಿ ಆರ್ ಗೆಟಿಂಗ್ 0 ಬಿಕಾಸ್ ದ ಕರೆಂಟ್ ಎನ್ಕ್ಲೋಸ್ಡ್ at the point Q is also 0. ಸೊ ಹೀಗಾಗಿ
only the magnetic field we are getting inside at P is also 0, at Q is also 0. ಈ ಫಿಗರ್ದಲ್ಲಿ ನೋಡಿ, P ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಸಿಗುತ್ತೆ, Q ದಲ್ಲಿ 0 ಸಿಗುತ್ತೆ. ಓನ್ಲಿ ದ ಫೀಲ್ಡ್ ಈಸ್ ಗೆಟಿಂಗ್ ಇಲ್ಲಿ ಇನ್ಸೈಡ್ ಅಂತ ಏನು ತೋರಿಸಿದೆಯಲ್ಲ, ಸುತ್ತ ಹಾಕಿದೆಯಲ್ಲ, ಹಿಯರ್ ಓನ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಬಿ ಅಂತ ತೋರಿಸಿದೆಯಲ್ಲ, ಅಲ್ಲಿ ಮಾತ್ರ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗತ್ತೆ. ಬಿ ಎಷ್ಟು ಸಿಗತ್ತೆ ಅಂದರೆ ಸೇಮ್ ಆಸ್ mu naught Ni, mu naught times Ni. Clear? So this is the magnetic field produced by the ಟೊರಾಯ್ಡ್. ಈ ಟೊರಾಯ್ಡನ್ನು ಹೈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಸ್ಪೆಷಲಿ ಟೆಲಿವಿಷನ್ದಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ. ಓನ್ಲಿ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಟೊರಾಯ್ಡ್ ಆರ್ ಸೊಲೆನಾಯ್ಡ್ ಈಸ್ ಟು ಪ್ರೊಡ್ಯೂಸ್ ವೆರಿ ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲಿ ನಮಗೆ ಹೈ ಫೀಲ್ಡ್ ಅವಶ್ಯಕತೆ ಇದೆಯಲ್ಲ ಅಲ್ಲಿ ಈ ಟೊರಾಯ್ಡ್ ಆಗಲಿ ಆಮೇಲೆ ಸೊಲೆನಾಯ್ಡ್ಸ್ ಆಗಲಿ ಯೂಸ್ ಮಾಡ್ತೀವಿ. ಓಕೆ, thank you. In next class we have to discuss the remaining part of it. Okay, thank you once again.